ರಾಜ್ಯ ರಾಜಕಾರಣದಲ್ಲಿ ಸಾವಿನ ಗಲಾಟೆ ಶುರುವಾಗಿದೆ. ಪ್ರೀತಂ ಗೌಡ ವಿಕೆಟ್ ಹೇಳಿಕೆಗೆ ಹಾಸನದಲ್ಲಿ ದಂಗೆ ಶುರುವಾಗಿತ್ತು. ಬಿಜೆಪಿಯಿಂದ ಪರಮೇಶ್ವರ್ ಹಳೆಯ ವಿಡಿಯೋವನ್ನ ಈಗ ಬಿಡಲಾಗಿರುವಂತದ್ದು. ಈ ಮೂಲಕ ವಾರ್ಗೆ ರೆಡಿ ಆಗ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಒಂದ್ ಕಡೆ ಪ್ರೀತಂ ಗೌಡ ನೀಡಿದಂತ ಹೇಳಿಕೆಗೆ ನಿನ್ನೆ ಜೆಡಿಎಸ್ ನ ಕಾರ್ಯಕರ್ತರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಲ್ಲು ತೂರಾಟ ನಡೆದಿತ್ತು. ಈಗ ಬಿಜೆಪಿ ಕೂಡ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗಿರುವಂತ ಈ ಒಂದು ವಿಡಿಯೋ, ಹಳೆ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಆಡಿಯೋ ವಿಡಿಯೋಗೆ ವಿಡಿಯೋ ಅನ್ನುವ ರೀತಿಯಲ್ಲಿ ಚಾಂಗ್ ಅನ್ನ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಸಾವಿನ ಗಲಾಟೆ ಈಗ ಶುರುವಾಗ್ಬಿಟ್ಟಿದ್ಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಪ್ರೀತಂ ಗೌಡ ವಿಕೆಟ್ ಹೇಳಿಕೆಗೆ ಹಾಸನದಲ್ಲಿ ಯಾವ ರೀತಿಯಾಗಿ ದಂಗೆ ಎದ್ದಿತ್ತು ಅನ್ನುವ ರೀತಿಯಲ್ಲಿ ನಾವು ನೋಡಿದ್ವಿ. ಬಿಜೆಪಿಯಿಂದ ಪರಮೇಶ್ವರ್ ಅವರ ಹಳೆ ವಿಡಿಯೋವನ್ನ ಈಗ ರಿಲೀಸ್ ಮಾಡಲಾಗಿದೆ. ವಿಡಿಯೋಗೆ ವಿಡಿಯೋ ಅನ್ನುವ ರೀತಿಯಲ್ಲಿ ಈಗ ರಾಜ್ಯ ರಾಜಕಾರಣದಲ್ಲಿ ಸಮರ ಎದ್ದಿದೆ. ಸಾವಿನ ಮೇಲೆ ಸೌದದ ರಾಜಕಾರಣದ ಅಸಹ್ಯ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರಾಜಕಾರಣಿಗಳಿಂದ ಅಸಹ್ಯದ ಹಂಗಾಮವನ್ನ ಈಗ ಸೃಷ್ಟಿಸಲಾಗ್ತಾ ಇದೆ. ವಿಡಿಯೋಗೆ ವಿಡಿಯೋ, ಸಾವಿಗೆ ಸಾವು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಹಳೆ ವಿಡಿಯೋ ಪ್ರಸ್ತಾಪಿಸಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಈಗ ಪರಮೇಶ್ವರ್ ಮನೆ ಮೇಲೆ ಕಲ್ಲು ಬೀಳುತ್ತಾ ಅನ್ನುವ ಪ್ರಶ್ನೆಯನ್ನ ಕೂಡ ಎತ್ತಿದೆ. ಟ್ವೀಟ್ ಮೂಲಕ ಪ್ರಶ್ನೆಯನ್ನ ಮಾಡಿದೆ ಬಿಜೆಪಿ. ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ವಿಡಿಯೋಗೆ ವಿಡಿಯೋ ಅನ್ನೋದನ್ನ ದೋಸ್ತಿ ನಾಯಕರ ನಡುವೆ ವಿಡಿಯೋ ಕಿಚ್ಚು ಎದ್ದೇಳ್ತಾ ಇದೆ. ಪರಮೇಶ್ವರ್ ಹಳೆ ವಿಡಿಯೋಗೆ ಈಗ ವೈರಲ್ ಆಗ್ತಾ ಇರುವಂತದ್ದು. ದೇವೇಗೌಡರ ವಿರುದ್ಧ ಕಿಡಿಕಾರಿದ್ರು ಪರಮೇಶ್ವರ್ ಅವರು ಈ ಹಿಂದೆ. ಆ ಒಂದು ವಿಚಾರ ಈಗ ವೈರಲ್ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಪ್ರೀತಂ ಗೌಡ ನೀಡಿದಂತ ಹೇಳಿಕೆ ಯಾವ ರೀತಿಯಾಗಿ ಒಂದು ಆಕ್ರೋಶಕ್ಕೆ ಗುರಿಯಾಗಿತ್ತು ಅಂತ. ಈಗ ಪರಮೇಶ್ವರ್ ಅವರ ಹಳೆ ವಿಡಿಯೋವನ್ನ ವೈರಲ್ ಆಗ್ತಾ ಇದೆ. ಆ ಒಂದು ಹಳೆ ವಿಡಿಯೋ ವೈರಲ್ ಆಗ್ತಾ ಇದೆ. ಈಗ ದೇವೇಗೌಡರ ವಿರುದ್ಧ ಕಿಡಿಕಾರುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮಾತನಾಡಿದ್ರು. ವಿಷ ಯಾವಾಗ ಕುಡಿತಾರೆ ಅಂತ ಹೇಳಿದ್ರು ಪರಮೇಶ್ವರ್ ಅವರು. ಯಾವಾಗ ಕುಡಿತಾರೆ ಅಂತ ಕಾಯ್ತಿದ್ದೇನೆ ಅಂತ ಅವರು ಮಾತನಾಡಿದ್ರು. ಈ ಹೇಳಿಕೆ ಬಳಿಕ ಕ್ಷಮೆಯನ್ನ ಕೂಡ ಕೋರಿದ್ರು. ಈಗ ಹಾಲಿ ಉಪಮುಖ್ಯಮಂತ್ರಿಗಳಾಗಿರುವಂತ ಪರಮೇಶ್ವರ್ ಅವರು ಈ ಒಂದು ವಿಡಿಯೋವನ್ನ ಈಗ ಬಿಜೆಪಿ ರಿಲೀಸ್ ಮಾಡಿದೆ. ಟ್ವೀಟ್ ಅನ್ನ ಮಾಡಿ ಇದನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ವಿಷವನ್ನ ಯಾವಾಗ ಕುಡಿತಾರೆ ಅಂತ ಕಾಯ್ತಿದ್ದೇನೆ ಅನ್ನುವ ಹೇಳಿಕೆಯನ್ನ ನೀಡಿದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು ಈ ಹಿಂದೆ. ಎರಡ್ 2013 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನಾನು ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ. ಇವತ್ತು ತಗಂತಾರೆ, ನಾಳೆ ತಗೋತಾನೆ ಇಲ್ಲ. ಏನ್ ಮಾಡ್ಬೇಕು ಹೇಳಿ. 2013 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನಾನು ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ. ಇವತ್ತು ತಗಂತಾರೆ, ನಾಳೆ ತಗೋತಾನೆ ಇಲ್ಲ. ಏನ್ ಮಾಡ್ಬೇಕು ಹೇಳಿ.
2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನಾನು ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಆನ್ ಅವರ್ ಓನ್, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೋತಾನೆ ಇಲ್ಲ. ಏನ್ ಮಾಡ್ಬೇಕು ಹೇಳಿ? ನೋಡ್ತಾ ಇದೀವಿ ಪರಮೇಶ್ವರ್ ಅವರ ಹಳೆ ವಿಡಿಯೋ ಏನ್ ಮಾತನಾಡಿದ್ರು ಅಂತ. ಇದಾದ್ಮೇಲೆ ಅವರು ಕ್ಷಮೆಯನ್ನ ಕೂಡ ಕೋರಿದ್ರು. ಆದ್ರೆ ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಬಿಜೆಪಿ ಕರ್ನಾಟಕ ಟ್ವೀಟ್ ಅನ್ನ ಮಾಡಿದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ ದೇವೇಗೌಡರ ಬಗ್ಗೆ ಈ ಹಿಂದೆ ಪರಮೇಶ್ವರ್ ಅವರು ಏನ್ ಮಾತನಾಡಿದ್ರು ಅನ್ನುವ ವಿಚಾರವನ್ನೇ ಅವರು ಟ್ವೀಟ್ ಮಾಡಿದ್ದಾರೆ. ದೇವೇಗೌಡರು ವಿಷ ಸೇವಿಸುವುದನ್ನ ಕಾಯ್ತಿದ್ದಾರಂತೆ ಡಿಸಿಎಂ ಪರಮೇಶ್ವರ್ ಅವರು. ಅವರ ಮನೆಯ ಮೇಲೂ ಕೂಡ ಕಲ್ಲು ಬೀಳುತ್ತಾ ಅನ್ನುವ ಪ್ರಶ್ನೆಯನ್ನ ಎತ್ತಿದ್ದಾರೆ. ಈ ಒಂದು ಪ್ರಶ್ನೆಯನ್ನ ಎತ್ತಿ ಹಾಗೆ ವಿಡಿಯೋವನ್ನು ಕೂಡ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ, ಪ್ರೀತಮ್ ಗೌಡ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಆಡಿಯೋದಲ್ಲೂ ದೇವೇಗೌಡರ ವಿಚಾರ ಪ್ರಸ್ತಾಪವಾಗಿತ್ತು. ವಿಕೆಟ್ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಈಗ ಎಲ್ಲೋ ಒಂದ್ ಕಡೆ ಸಮರ್ಥನೆಯನ್ನ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಸೈನ ಈ ಕುರಿತಂತೆ ಮಾತಾಡ್ಲಿಕ್ಕೆ ಬಿಜೆಪಿಯ ವಕ್ತಾರರಾಗಿರುವಂತಹ ಮಾಳವಿಕಾ ಅವಿನಾಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ಬಿಜೆಪಿ ಅವರು ಇಲ್ಲಿ ಟ್ವೀಟ್ ಮಾಡುವ ಮುಖಾಂತರ ಪರಮೇಶ್ವರ್ ಅವರ ಒಂದು ವಿಡಿಯೋವನ್ನ? ನಾನ್ ವಿಡಿಯೋ ನೋಡಿಲ್ಲ. ಓಕೆ. ಯಾವುದೇ ಹಿರಿಯರ ಕುರಿತು ಮಾತನಾಡುವಾಗ, ಅವರ ಆರೋಗ್ಯದ ವಿಚಾರ ಮಾತನಾಡುವಾಗ ಹಗುರವಾಗಿ ಮಾತಾಡುವಂತದ್ದು ರಾಜಕೀಯದಲ್ಲಿ ಅಲ್ಲ, ಸಾಮಾನ್ಯವಾಗಿ ಬದುಕಿನಲ್ಲೇ ಸಲ್ಲದ್ದು. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು. ಯಾಕೆಂದ್ರೆ ಅವ್ರಿಗೆ ಆಶೀರ್ವಾದ ಕೊಡೋಷ್ಟು ನಾವು ದೊಡ್ಡವರಾಗಿರಲ್ಲ, ಅನುಭವದಲ್ಲಾಗ್ಲಿ ವಯಸ್ಸಿನಲ್ಲಾಗ್ಲಿ. ಹಾಗಾಗಿ ಎಲ್ರೂ ಆರೋಗ್ಯವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಅಷ್ಟೇ ನಾವು ಬಯಸ್ಬೋದೇ ವಿನಃ ಯಾರಿಗೂ ಆರೋಗ್ಯ ಕೆಡ್ಲಿ ಅನ್ನುವಂಥದ್ದು ಯಾವುದೇ ರೀತಿಯಲ್ಲಿ ಸರಿಯಲ್ಲ ಅಂತ ಅನ್ಕೋತೀನಿ. ನನಗನ್ಸುತ್ತೆ ಈ ಪ್ರೀತಮ್ ಗೌಡ ಅವರ ವಿಚಾರ ಏನಿದೆ ಅದು ಕೂಡ ಅಥೆಂಟಿಕೇಟ್ ಆಗಿರೋ ಟೇಪ್ ಅಲ್ಲ. ಹಾಗೊಂದು ಬಂದಿದೆ, ಅವ್ರು ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ಯಾವುದೋ ಒಂದು ಸಂಭಾಷಣೆಯಲ್ಲಿ ಆ ತರ ಅವ್ರು ಮಾತನಾಡಿದ್ದಾರೆ ಅಂತ ಅವರ ಮೇಲೆ ಒಂದು ಆರೋಪವನ್ನ ಹೇರಲಾಗ್ತಿದೆ. ಅದೇ ಕಾರಣಕ್ಕೆ ಅವ್ರ ಮನೆ ಮೇಲೆ ನಿನ್ನೆ ದಾಳಿ ಆಯ್ತು. ಒಬ್ಬ ಕಾರ್ಯಕರ್ತನಿಗೆ ಬಹಳ ತೀವ್ರವಾಗಿ ಗಾಯವಾಗಿದೆ. ವಿಡಿಯೋ ಪೋಸ್ಟ್ ಮಾಡೋ ಮುಖಾಂತರ ಏನ್ ಹೇಳೋದು ಕೊಟ್ಟಿದೆ ಅಂತ ಅಲ್ಲ ನೋಡಿ, ಈ ಭೂತದ ಬಾಯಿಂದ ಭಗವದ್ಗೀತೆ ಅಂತಾರಲ್ಲ, ಯಾರು ಆರೋಪಗಳನ್ನ ಮಾಡ್ತಾರೋ ಅವರು ಈ ಹಿಂದೆ ತಾವು ಹೇಗೆ ಮಾತನಾಡಿದ್ವಿ ಅಂತಾನು ಒಂದ್ಸತಿ ಯೋಚನೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಯಾವ್ದು ದಾಖಲೆ ಇಲ್ಲದೆ ಹೋಗೋದಿಲ್ಲ. ಇವತ್ತಿನ ಕಾಲದಲ್ಲಿ ಒಂದು ಟ್ವೀಟಿನ ರೂಪದಲ್ಲೋ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇನ್ಯಾವುದೋ ಒಂದು ಹೇಳಿಕೆ ಆಗಿಯೋ ಅಥವಾ ನಿಮ್ಮಂತಹ ಮಾಧ್ಯಮದ ಒಂದು ಯಾವ್ದೋ ಒಂದು ಟೇಪ್ ನಲ್ಲಿ ಸಿಗಾಕೊಂಡಿರುತ್ತೆ ಎಲ್ಲರ ಹೇಳಿಕೆಗಳು. ಹಾಗಾಗಿ ಯಾವ್ದು ನಾನು ಹೇಳಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು ಅಂದ್ರೆ ಮೇಡಮ್, ಇಲ್ಲಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಹೌದು, ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು, ನಾನು ಕಾಯ್ತಾ ಇದ್ದೇನೆ ದೇವೇಗೌಡರು ವಿಷ ಸೇವಿಸೋದನ್ನ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೀವು ಟ್ವೀಟ್ ಮಾಡೋ ಮುಖಾಂತರ ಎಲ್ಲೋ ಒಂದ್ ಕಡೆ ಪ್ರೀತಮ್ ಗೌಡ ಅವರು ಮಾತನಾಡಿದ್ದಾರೆ ಅಂತ ಹೇಳಿರುವಂತ ಆಡಿಯೋನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಅಂತ? ಆಡಿಯೋವನ್ನ ಸಮರ್ಥನೆ ಅಲ್ಲ ರೀ. ಇಲ್ಲಿ ಯಾರು ಆರೋಪವನ್ನ ಮಾಡ್ತಾ ಇದ್ದಾರೋ ಅವ್ರು ಯಾರು ಸಾಚ ಅಲ್ಲ ಅನ್ನೋದನ್ನ ಹೇಳೋ ವಿಷಯ ಅಷ್ಟೇನೆ ಹೊರತು ಆರೋಪವನ್ನ ನಾನು ನೀವು ಹೇಗೆ ಅಥೆಂಟಿಕೇಟ್ ಮಾಡಕ್ಕಾಗತ್ತೆ? ಯಾರು ಮಾಡೋಕ್ಕಾಗಲ್ಲ. ಮತ್ತೆ ಇದು ಯಾವ್ದು ಕೋರ್ಟ್ ಅಲ್ಲಿ ಅಡ್ಮಿಸಬಲ್ ಅಲ್ಲ. ಈ ಒಟ್ಟು ಆಡಿಯೋ ವಿಚಾರ ಇದೆಯಲ್ಲ, ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ ಯಾವ ಕೋರ್ಟ್ ಒಪ್ಕೊಳತ್ ಹೇಳಿ? ನೀವು ಎಲ್ರು ಮಾಧ್ಯಮದಲ್ಲಿರೋರು, ನಾವು ಕಾನೂನು ಕೋರ್ಟ್ ಅಂತ ಹೋಗ್ ಬಂದವರು. ಇದು ಯಾವ್ದು ನನ್ ಆಫ್ ದಿಸ್ ಇಸ್ ಅಡ್ಮಿಸಿಬಲ್ ಇನ್ ಎ ಕೋರ್ಟ್ ಆಫ್ ಲಾ and none of it should lead to something as severe as what happened yesterday, ಅಲ್ವಾ? ಒಂದು ಯಾವ್ದೋ ಒಂದು ಹೇಳಿದ್ರು ಅನ್ನೋ ಆರೋಪನ ಇಟ್ಕೊಂಡು ನೀವು ಅವ್ರ ಮನೆ ಮೇಲೆ ದಾಳಿ ಮಾಡೋದು, ಅವ್ರ ಅಪ್ಪ ಅಮ್ಮನ ಹೆದರ್ಸೋದು, ಗುಂಡಾಯಿಸಂ ಮಾಡೋದು, ಇದೆಲ್ಲ ಯಾವ ರೀತಿಯಲ್ಲಿ ಸರಿ ಹೇಳಿ? ಮೊದಲನೇದಾಗಿ ಗೊತ್ತಾ ಅವ್ರು ಮಾತಾಡಿದ್ರು ಇಲ್ವೋ ಅಂತ? ಒಟ್ಟಿನಲ್ಲಿ ಅವರು ಯಾರು ಕೂಡ ಏನು ಸಾಚಗಳಲ್ಲ ಅನ್ನೋ ರೀತಿಯಲ್ಲಿ ನೀವು ಟ್ವೀಟ್ ಮಾಡಿರೋದು. ಓಕೆ, ಥ್ಯಾಂಕ್ ಯು ಮಾಳವಿಕಾ ಅವಿನಾಶ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ಪರಮೇಶ್ವರ್ ಅವರು ಈ ಹಿಂದೆ ಏನ್ ಮಾತನಾಡಿದ್ರು ಅಂತ ಇನ್ನೊಂದ್ಸಲಿ ನೋಡ್ಕೊಂಬೋಣ. 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನಾನು ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಆನ್ ಅವರ್ ಓನ್, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ.
ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೊಂತಾರೆ, ತಗೋತಾನೆ ಇಲ್ಲ. ಏನ್ ಮಾಡ್ಬೇಕು ಹೇಳಿ? 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನಾನು ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೊಂತಾರೆ, ತಗೋತಾನೆ ಇಲ್ಲ. ಏನ್ ಮಾಡ್ಬೇಕು ಹೇಳಿ? 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನಾನು ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೊಂತಾರೆ, ತಗೋತಾನೆ ಇಲ್ಲ. ಏನ್ ಮಾಡ್ಬೇಕು ಹೇಳಿ? ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ರಾಜಕಾರಣ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈ ಹಿಂದೆ ನೀಡಿದ್ದಂತ ಒಂದು ಹೇಳಿಕೆ, ಈಗ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಹೇಳಿಕೆಗಳನ್ನ ಇಟ್ಕೊಂಡು ಇಲ್ಲಿ ಆಡಿಯೋ ವರ್ಸಸ್ ಆಡಿಯೋ, ವಿಡಿಯೋ ವರ್ಸಸ್ ವಿಡಿಯೋ ಅನ್ನುವ ರೀತಿಯಲ್ಲಿ ಸಾವಿಗೆ ಸಾವು ಅನ್ನುವ ಹೇಳಿಕೆಗಳನ್ನೇ ನಾವು ಕೂಡ ನೀಡ್ತೀವಿ ಅನ್ನೋ ರೀತಿಗಳಲ್ಲಿ ಈ ರಾಜಕೀಯ ಪಕ್ಷದ ನಾಯಕರುಗಳ ಹೇಳಿಕೆಗಳನ್ನ ನೋಡ್ತಾ ಇದ್ದೀವಿ. ಮತ್ತು ಒಂದ್ ಕಡೆ ಅದನ್ನೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತಹ ಲೆವೆಲ್ಗಳಿಗೆ ಈ ಪಕ್ಷದವರು ಕೂಡ ನಿಂತಿರೋದನ್ನ ನೋಡ್ತಾ ಇದ್ವಿ. ಎಂತಹ ಅಸಹ್ಯಕರವಾದಂತಹ ರಾಜಕಾರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ರೀತಿಯಾದಂತ ಮೆಸೇಜ್ ಅನ್ನ ನೀಡೋದಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ರಾಜ್ಯದ ಜನರಿಗೆ ಅನ್ನೋದೇ ಪ್ರಶ್ನೆ ಎದ್ದಿರುವಂತದ್ದು. ಇಂತಹ ನಾಯಕರಿಂದ, ಇಂತಹ ಪಕ್ಷಗಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗುತ್ತೆ? ಒಬ್ಬರು ಸಾವಿನ ವಿಚಾರವನ್ನ ಇಟ್ಕೊಂಡು ಈ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿಯಾಗಿ ಸಾವಿನ ರಾಜಕೀಯವನ್ನ ಮಾಡೋದಕ್ಕೆ ಹೊರಟಿದ್ದಾರಲ್ಲ ಅನ್ನೋದೇ ಈಗ ಸಾಕಷ್ಟು ಪ್ರಶ್ನೆಯನ್ನ ಎದ್ದೇಳುವಂತೆ ಮಾಡಿರುವಂತದ್ದು. ಅದರಲ್ಲೂ ರಾಜಕೀಯದಲ್ಲಿ ರಾಜಕೀಯ ನಾಯಕರು ರಾಜಕಾರಣದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಾತಿನ ಬರದಲ್ಲಿ ಏನ್ ಬೇಕಾದ್ರೂ ಮಾತನಾಡ್ಬಿಡ್ತಾರೆ. ಅದು ಎಷ್ಟು ಅರಿವಿರಬೇಕು ಒಬ್ಬ ರಾಜಕಾರಣಿಗೆ, ಒಬ್ಬ ಜನಪ್ರತಿನಿಧಿಗೆ ತಾನು ಮಾತನಾಡುವಂತಹ ಸಂದರ್ಭದಲ್ಲಿ ಅನ್ನೋದು ಈಗ ಗೊತ್ತಾಗುತ್ತೆ. ಯಾಕೆಂದ್ರೆ ಒಂದು ವಿಚಾರ, ಒಂದು ಹೇಳಿಕೆ ಯಾವ ರೀತಿಯಾಗಿ ರೆಕಾರ್ಡ್ ಆಗಿರುತ್ತೆ, ಅದು ಪದೇ ಪದೇ ಮತ್ತೆ ಯಾವ ರೀತಿಯಾಗಿ ಸದ್ದನ್ನ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣಗಳೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಮತ್ತೊಂದು ಪಕ್ಷದ ನಾಯಕನನ್ನ ಹೀಯಾಳಿಸುವಂತಹ ಸಂದರ್ಭದಲ್ಲಿ ಸಾವಿನ ವಿಚಾರವನ್ನು ಕೂಡ ಮಾತನಾಡ್ಬಿಡ್ತಾರೆ. ಆ ಒಂದು ವಿಚಾರಗಳು ಆಕ್ರೋಶಕ್ಕೂ ಕೂಡ ಗುರಿಯಾಗುತ್ತೆ. ಆ ಒಂದು ಆಕ್ರೋಶಕ್ಕೆ ಗುರಿಯಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಂತಹ ಕೋಪಕ್ಕಾದ್ರೂ ಬೇಕಾದ್ರೆ ಹೋಗುವಂತ ಸಾಧ್ಯತೆ ಇದೆ ಅನ್ನೋದಕ್ಕೆ ನಿನ್ನೆಯ ಒಂದು ಘಟನೆ ಕೂಡ ಕಾರಣ. ಒಟ್ಟಿನಲ್ಲಿ ಇಲ್ಲಿ ತಮ್ಮ ತಪ್ಪನ್ನ ತಿದ್ದಿಕೊಳ್ಳುವ ಬದಲು ಅವ್ರ ಮೇಲೆ ಇವ್ರು ಆರೋಪ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಅವರು ಆರೋಪವನ್ನ ಮಾಡುವಂತ ಕೆಲಸಗಳು ಮಾತ್ರ ಆಗ್ತಿದೆ ಹೊರತು ಎಸ್ ನಮ್ಮದು ತಪ್ಪಾಗಿದೆ, ಹೌದಪ್ಪ ತಪ್ಪು ಮಾಡಿದೀವಿ, ದಯವಿಟ್ಟು ಕ್ಷಮಿಸ್ಬಿಡಿ ಅನ್ನುವ ದೊಡ್ಡತನವನ್ನ ಮಾತ್ರ ಯಾರೂ ತೋರಿಸ್ತಾ ಇಲ್ಲ. ಇಲ್ಲಿ ಅದ್ ಮಾತ್ರ ಸ್ಪಷ್ಟ ಆಗಿದೆ. ಯಾರಾದ್ರೂ ಒಬ್ರು ತಪ್ಪನ್ನ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ರು ನಂದು ಒಂದು ಕಲ್ಲೇಟಿರ್ಲಿ ಅನ್ನುವ ರೀತಿಯಲ್ಲಿ ಬೀಸ್ತಾ ಇರೋದೇ ಒಂದು ದೊಡ್ಡ ಒಂದು ರೀತಿಯಾದಂತಹ ಅಸಹ್ಯಕರ ರಾಜಕೀಯ ಬೆಳವಣಿಗೆಗಳು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಅಧಿಕಾರಕ್ಕೋಸ್ಕರ, ಅಧಿಕಾರಕ್ಕೆ ಬರೋಕ್ಕೋಸ್ಕರ, ಕುರ್ಚಿಗೋಸ್ಕರ ಎಸ್ ನಾವ್ ಏನ್ ಬೇಕಾದ್ರೂ ಮಾತನಾಡ್ತೀವಿ ಅನ್ನುವ ನಿಲುವನ್ನ ತಾಳ್ತಿದ್ದಾರೆ ನಮ್ಮ ರಾಜ್ಯದ ರಾಜಕೀಯ. 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನಾನು ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೊಂತಾರೆ, ತಗೋತಾನೆ ಇಲ್ಲ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್.
ನಮಸ್ಕಾರ ಸರ್. ಬಿಜೆಪಿ ಕರ್ನಾಟಕ ಟ್ವಿಟರ್ ಖಾತೆಯಿಂದ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಹಳೇದಾಗಿ ಪರಮೇಶ್ವರ್ ಅವರು ಮಾತನಾಡಿರುವಂತ ವಿಚಾರ ನಿಮಗೂ ಗೊತ್ತಿರಬಹುದು ಅನ್ಕೊಳ್ತೀನಿ. ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ಸರ್ ಬಿಜೆಪಿ ಅವರು? ಅಲ್ಲ, ಈಗ ನಾವ್ ಏನ್ ಹೇಳಿದ್ರು ಕಾಂಗ್ರೆಸ್ ದಳದವರು ಹಿಂದೆ ಏನೇನು ಮಾತಾಡಿದ್ರು ಏನೇನು ಕಿತ್ತಾಡಿದ್ರು ಅದನ್ನೆಲ್ಲ ಮರ್ತ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರದ ಲಾಲಾಸೆಗೋಸ್ಕರ ಅವ್ರ ಹಿಂದೆಗಡೆ ಮಾಡಿದಂತ ಆಪಾದನೆಗಳು, ಅಲಿಗೇಷನ್ಸ್ಗಳು, ಕಿತ್ತಾಟಗಳು ಇವೆಲ್ಲವೂ ಸಹ ಒಬ್ರನ್ನೊಬ್ರು ಮಕ ನೋಡಕ್ ಆಗದೆ ಇರ್ತಕ್ಕಂಥವ್ರು ಇವತ್ತಿಬ್ರು ಮಹಾನಗರ ಪಾಲಿಕೆಯಿಂದ ಹಿಡ್ಕೊಂಡು ವಿಧಾನಸೌಧದವರೆಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ರು ಅಧಿಕಾರದ ಆಸೆಯಿಂದ. ಅದು ದೇವೇಗೌಡರು ಆಗ್ಬೋದು, ಪರಮೇಶ್ವರ್ ಆಗ್ಬೋದು, ಸಿದ್ದರಾಮಯ್ಯರಾಗ್ಬೋದು, ಕುಮಾರಸ್ವಾಮಿಯರಾಗ್ಬೋದು. ಯಾವುದೋ ಒಂದು ಬಿಜೆಪಿಯನ್ನ ಹೊರಗಡೆ ಇಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲವನ್ನೂ ಮರೆತು ಅಧಿಕಾರದ ಆಸೆಗೋಸ್ಕರ ಒಂದಾಗಿರುವಂತವ್ರು ಇವ್ರಿಗೆ ಯಾವ ನೈತಿಕತೆ ಇದೆ? ಸಾರ್ವಜನಿಕರ ಮುಂದೆ ಬಂದು ಮಾತಾಡ್ಲಿಕ್ಕೆ ಪರಮೇಶ್ವರ್ ಆಗ್ಬೋದು, ಈ ಕಡೆ ಅವ್ರು ತಪ್ಪು ಮಾಡ್ತಿದ್ದಾರೆ. ಅಧಿಕಾರದ ಆಸೆಗೋಸ್ಕರ ಬಿಜೆಪಿಯವ್ರು ಮಾತನಾಡಿದ್ರೆ ಸರಿನಾ? ಅಲ್ಲ, ಒಂದು ನೋಡಿ, ಒಬ್ಬ ವಿರೋಧ ಪಕ್ಷದ ನಾಯಕರು 104 ಸ್ಥಾನಗಳು ಬಂದಂತ ಸಂದರ್ಭದಲ್ಲಿ ಅವರಾಗವರು ನಮ್ಮ ಹತ್ರ ಬಂದಾಗ ಮಾಡೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ಈ ತರ ಜಾರಕಿಹೊಳಿ ಅಂತ ಟೀಮ್ ನಾವ್ಯಾರನ್ನ ಕರೆದಿದ್ವಾ? ಅವ್ರದ್ದು ಡಿ ಕೆ ಶಿವಕುಮಾರ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಕಿತ್ತಾಟದಲ್ಲಿ ಅವ್ರ ಪಾರ್ಟಿ ಬಿಟ್ಟು ಹೋಗಿ ಸೇರ್ಕೊಂಡ್ರು ಅವರು. ಈ ರಾಜ್ಯದ ಒಬ್ಬ ಈ ಮುಖ್ಯಮಂತ್ರಿ ಜೊತೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಕ್ಕಂತ MTB ನಾಗರಾಜ್ ಹೇಳ್ತಾರೆ, ಕುಮಾರಸ್ವಾಮಿ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ, ನನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಇದಕ್ಕೆಲ್ಲ ನಾವು ಕಾರಣನ? ಜನ ನೋಡ್ತಾ ಇದ್ದಾರೆ. ಈಗ ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಾ ನೀವು? ಪ್ರೀತಮ್ ಗೌಡ್ರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ವಿಡಿಯೋನ ಸಮರ್ಥನೆ ನೋಡಿ. ನಾವು ಮಾತಾಡುವಂತ ವಿಚಾರ ಒಂದು ಪಾರ್ಟ್ ಇದ್ರೆ ಮನೆ ನುಗ್ಗಿ ಗುಂಡಾಗಿರಿ ಮಾಡುವಂತದ್ದು ಸರಿ ನಂಗಿದ್ಮೇಲೆ ಅದನ್ನ ನಾವು ಒಪ್ಕೋಬೇಕಾಗ್ತದ? ಹೇಳಿ. ದೇವೇಗೌಡರು ಸರ್ ಒಂದೇ ಒಂದು ದೇವೇಗೌಡರು ಆ ಜಿಲ್ಲೆಯ ಒಬ್ಬ MP, ಆ ಜಿಲ್ಲೆಯ ಇನ್ನೊಬ್ಬ MLA ಗೆದ್ದಿದ್ದಾರೆ. ಹೂ ಇಸ್ ಪ್ರೀತಮ್ ಗೌಡ? ಐ ಡೋಂಟ್ ನೋ ಅಂತ ಹೇಳ್ತಾರೆ ದೇವೇಗೌಡರು. ಆಸ್ ಅ ಸೀನಿಯರ್ ಪೊಲಿಟಿಷಿಯನ್, ಆಸ್ ಅ ಮೆಚೂರ್ಡ್ ಪೊಲಿಟಿಷಿಯನ್, ಹೂ ಇಸ್ ಪ್ರೀತಮ್ ಗೌಡ? ಐ ಡೋಂಟ್ ನೋ ಅಂತ ಹೇಳ್ತಾರೆ. ಇವ್ರು MP ಆಗಿದ್ದಾರೆ, ಇವ್ರ ಕ್ಷೇತ್ರದ ಒಬ್ಬ MLA ಬಿಜೆಪಿ ಗೆದ್ದಿದ್ದಾನೆ. ಯಾರು ಪ್ರೀತಮ್ ಗೌಡ ನನಗೆ ಗೊತ್ತೇ ಇಲ್ಲ ಅಂತ ಮಾತಾಡ್ತಾರೆ. ಇಸ್ ಇಟ್ ಕರೆಕ್ಟ್? ಹೇಳಿ. ಅವರ ಸೀನಿಯಾರಿಟಿಗೆ, ಅವರ ಒಂದು ಲೆವೆಲ್ಗೆ ಈ ದೇಶದ ಒಬ್ಬ ಮಾಜಿ ಪ್ರಧಾನಿ ತನ್ನ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ MLA ಹೂ ಇಸ್ ಪ್ರೀತಮ್ ಗೌಡ? ಐ ಡೋಂಟ್ ನೋ ಅಂತ ಮಾತಾಡ್ತಾನೆ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಾರಾಯಣ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಳ್ಳುವ ಸಮಯದಲ್ಲಿ ಅವ್ರು ಮಾಡಿದ್ದೇನು, ಇವ್ರು ಮಾಡಿದ್ದೇನು ಅನ್ನುವ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ ಇಲ್ಲಿ. ಗಂಗಾಧರ್ ಮೂರ್ತಿ ಅವರಿದ್ದಾರೆ, JDS ನ ವಕ್ತಾರರು. ನಮಸ್ಕಾರ ಸರ್. ಗಂಗಾಧರ್ ಮೂರ್ತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ಏನ್ ಹೇಳ್ತೀರಾ ಸರ್? ದೇವೇಗೌಡರ ವಿಚಾರನೇ ಚರ್ಚೆ ಆಗ್ತಾ ಇದೆ, ಅದು ಸಾವಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಒಂದು ರಾಜಕಾರಣ ಮಾತಾಡುವಾಗ ಯಾರೇ ಹಿರಿಯರಾಗ್ಲಿ, ಕಿರಿಯರಾಗ್ಲಿ, ದೊಡ್ಡವರಾಗ್ಲಿ, ಚಿಕ್ಕವರಾಗ್ಲಿ, ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡುವಾಗ ನಾವು ನೈತಿಕ ಮೌಲ್ಯಗಳನ್ನ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ. ಮತ್ತೆ ವೈಯಕ್ತಿಕ ಬದುಕಿನಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರ್ದು, ಯಾರೇ ಆಗ್ಲಿ. ಆ ವೈಯಕ್ತಿಕ ಬದುಕನ್ನ ಚರ್ಚೆ ಮಾಡುವಂತದ್ ಮಟ್ಟಕ್ಕೆ ರಾಜಕಾರಣ ಇವತ್ತು ಇಳಿತಾ ಇರೋದ್ರ ಬಗ್ಗೆ ಬಹಳ ಬೇಸರ ಆಗ್ತದೆ. ಅದರಲ್ಲೂ ಮಾಜಿ ಪ್ರಧಾನಿಗಳಾದಂತ ಹಿರಿಯರಾದಂತ ಸನ್ಮಾನ್ಯ ಶ್ರೀ ದೇವೇಗೌಡರ ಬಗ್ಗೆ ಮಾತಾಡುವಾಗ ಎಲ್ರು ಕೂಡ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಅದೇ ರೀತಿ ಸಣ್ಣ ವ್ಯಕ್ತಿಗಳ ಬಗ್ಗೆನೂ, ಚಿಕ್ಕ ವಯಸ್ಸಲ್ಲಿ ಚಿಕ್ಕ ರಾಜಕಾರಣಿಗಳ ಬಗ್ಗೆ ಮಾತಾಡುವಾಗೂ ನಾವು ಎಚ್ಚರಿಕೆಯಿಂದ ಮಾತಾಡ್ಬೇಕಾಗ್ತದೆ. ಆದ್ರೆ ಒಂದು ಇಲ್ಲಿ ಯಾಕೆ ಈ ವಿಷಯ ಕನೆಕ್ಟ್ ಆಗ್ತಾ ಇದೆ, ಪರಮೇಶ್ವರ್ ಅವ್ರು ಯಾವಾಗ 2014 ಅಲ್ಲಿ ಮಾತಾಡಿದ್ದನ್ನ ಈಗ ಕನೆಕ್ಟ್ ಆಗ್ತಾ ಇದೆ ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಕೌಂಟರ್ ರಾಜಕಾರಣಗಳು ಸ್ಟಾರ್ಟ್ ಆಗಿದ್ದಾವೆ. ಇವ್ರು ಅವ್ರಿಗೆ ಮಾತಾಡದ್ರಂತೆ ಅದೇನ್ ದೊಡ್ಡದಲ್ವಾ, ಇವ್ರಿಗೆ ಅವ್ರು ಮಾತಾಡದ್ರಂತೆ ದೊಡ್ಡದೇನಲ್ವಾ. ಈಗ ಉದಾಹರಣೆಗೆ ಚುನಾವಣಾ ಸಂದರ್ಭದಲ್ಲಿ ಮೋದಿಯವರು ದೇವೇಗೌಡರಿಗೆ ಮಾತಾಡಿದ್ದು ಉಂಟು, ದೇವೇಗೌಡರು ಮೋದಿಗೆ ಮಾತಾಡಿದ್ದು ಉಂಟು. ಆದ್ರೆ ಎಲ್ಲೂ ಕೂಡ ವೈಯಕ್ತಿಕ ಇದರಲ್ಲಿ ಮಾತಾಡಿದ್ದಲ್ಲ. ಗಂಗಾಧರ್ ಮೂರ್ತಿ ಅವರೇ, ಮಾತನಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಗೆ ಚರ್ಚೆ ಆಗ್ತಿರುವಂತ ವಿಚಾರ ಅಂತೂ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಬಿಜೆಪಿಯ ನಿಲುವೇನು ಅಂತ ಈ ರೀತಿಯಾಗಿ ಮೆಸೇಜ್ ಅನ್ನ ಹಾಕಿ ವಿಡಿಯೋವನ್ನ ಟ್ಯಾಗ್ ಮಾಡಿ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ನೀವು ರಾಜ್ಯದ ಜನಕ್ಕೆ ಅಂತ? ಅದೇ ನಾವು ಏನು ಹೇಳಕ್ ಹೊರಟಿಲ್ಲ, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ತೋರಿಸಿದೀವಿ ಅಷ್ಟೇನೆ. ಓಕೆ. ನಾವೇನ್ ಹೇಳಕ್ ಹೊರಟಿದೀವಿ ಸ್ವಾಮಿ? ನಾವು ಹೇಳೋ ಸ್ಥಿತಿನಲ್ಲಿ ಎಲ್ಲಿದ್ದೀವಿ ಸ್ವಾಮಿ? ನಾವು ಕೇಳೋ ಸ್ಥಿತಿನಲ್ಲಿ ಇದ್ದೀವಿ. ಅವರು ಆಳುವ ಜನರು, ನಾವು ಅಳುವ ಜನರು. ಅವರು ಹೊಡೆಯುವ ಜನರು, ನಾವು ಹೊಡೆಸ್ಕೊಡೋ ಜನರು. ಅವ್ರ ಕೈನಲ್ಲಿ ಕಲ್ಲಿದೆ,
ನಾವು ಕೈನಲ್ಲಿ ಖಾಲಿ ಇದೆ. ಅಲ್ಲ, ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಬಿಜೆಪಿ ಈ ತರ ಟ್ವೀಟ್ ಮಾಡಿದ್ಯಾ? ಎಸ್, ಮಾತಾಡಿ ಗಂಗಾಧರ್ ಮೂರ್ತಿ ಅವರೇ. ಒಂದು ಬಿಜೆಪಿ ನಾಯಕರಿಗೆ ನಾನು ಒಂದ್ ಕೇಳಲಿಕ್ಕೆ ಬಯಸೋದು, ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಕೆಳಗಡೆ ಮಾಡ್ಬೇಕಾದಂತ ಕೆಲಸಗಳನ್ನ ಬಿಟ್ಟು ಪ್ರಜಾಪ್ರಭುತ್ವ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದ್ದು ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಇನ್ನು ನಮ್ ಕತ್ತಿಗೆ ಬಂತು, ಮತ್ತೆ ನಮ್ ತೊಂದರೆಗೆ ಸಿಗಾಕೊಂತು, ಬಿಜೆಪಿ ಪಾರ್ಟಿಯ ಮರ್ಯಾದೆ ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಕುತಂತ್ರಗಳಿದೆಲ್ಲ. ಯಾವ್ದೋ 2014 ಅಲ್ಲಿ ಮಾತಾಡಿದ್ದು, 10 ಅಲ್ಲಿ ಮಾತಾಡಿದ್ದು, ಅವ್ರನ್ನೆಲ್ಲರೂ ನಾವು ಮಾತಾಡು ಅಂತ ಹೇಳಿದ್ವಾ? ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ನಿಮಿಷ, ಇವತ್ತು ನೀವ್ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಹೇಳ್ಕೊಡ್ತಾ ಇರೋದು. ನಾನು ಒಂದೇ ಕೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅಸೆಂಬ್ಲಿನಲ್ಲಿ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಪ್ರಮಾಣವಚನ ತಗೊಂಡಾಗ ಮಾಡಿದಂತ ಭಾಷಣ ಇವೆಲ್ಲದಕ್ಕೂ ಕಾರಣ. ಅವತ್ತು ಏನ್ ಹೇಳಿದ್ರು, ಅಪ್ಪ ಮಕ್ಕಳನ್ನ ಮುಗ್ಸೋದೇ ನನ್ನ ದೊಡ್ಡ ಕಾಯಕ ಅಂತ ಹೇಳಿದ್ರು. ಅವತ್ತು ಮಾತಾಡಿದ್ದು ಇವೆಲ್ಲ ಹೊಸ ಬಂದಿರೋ ಶಾಸಕರಿಗೆಲ್ಲ ಪ್ರೇರಣೆ ಆಗ್ತಾ ಇದೆ. ಅಂದ್ರೆ ಯಡಿಯೂರಪ್ಪನವರ ಮಾತುಗಳೇ ಅವರ ಉಳಿದ ಶಾಸಕರಿಗೆ, ಹಿಂಬಾಲಕರಿಗೆ ಪ್ರೇರಣೆ ಆಗ್ತಾ ಇದೆ ಅಂತ. ಹಿರಿಯಕ್ಕನ್ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಗಾದೆನೇ ಇದೆ. ದೊಡ್ಡವ್ರು ಏನ್ ಹಾಕೊಡ್ತಾರೋ, ಏನ್ ಬೇಕು ಕಳ್ಸಿಕೊಡ್ತಾರೋ ಅದನ್ನೇ ಮಾಡ್ತಾರೆ ಇವರು. ಯಡಿಯೂರಪ್ಪನವ್ರ ಭಾಷೆ ಹೇಗಿದೆ, ಆಡಿಯೋದಲ್ಲಿ ಒಂದು ಭಾಷೆ ಇದೆ ಅವ್ರದ್ದು, ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಭಾಷೆ ಇದೆ. ಆ ಭಾಷೆನ ಯಡಿಯೂರಪ್ಪನವ್ರ ಹುಡುಗನ್ ಕುಣಿಸ್ಕೊಂಡು ಮಾತಾಡಿದ್ರೆ ಹುಡುಗ ಇನ್ನೇನ್ ಮಾತಾಡ್ತಾನೆ? ಮಧುಸೂದನ್ ಅವರೇ, ನಿಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಎಲ್ಲಿಗ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡೋದಕ್ಕೆ ರೆಡಿ ಬಿಜೆಪಿ ಅವರು ಅನ್ನೋದು ಅಲ್ಲ. ಈ ಬುದ್ಧಿವಂತಿಕೆಗೆ, ಈ ಮಾತಿಗೆ ಬಹಳ ದೊಡ್ಡ ಬುದ್ಧಿವಂತಿಕೆ ಬೇಕಾಗಿಲ್ಲ. ಸನ್ಮಾನ್ಯ ಗಂಗಾಧರ್ ಮೂರ್ತಿ ಅವ್ರು ಏನ್ ಮಾತಾಡಿದ್ರು, ಈ ಮಾತಿಗೆ ಬಹಳ ದೊಡ್ಡ ಬುದ್ಧಿವಂತಿಕೆ ಏನ್ ಬೇಕಾಗಿಲ್ಲ. ನಾವೇ ಯಾಕೆ ನಮ್ಮನೆ ಮೇಲೆ ಕಲ್ಲು ಹೊಡ್ಕೋಬೇಕು? ನಾವು ನಾವೇ ಯಾಕೆ ನಮ್ಮನೆ ಮೇಲೆ ಕಲ್ಲು ಹೊಡ್ಕೋಬೇಕು? ನಿಮಗೆ ಅಲ್ಲ, ನಿಮಗೆ ಈ ರೀತಿಯಾದಂತ ಅಲ್ಲ, ಒಂದು ಕೇಳಿಸ್ಕೊಂಡಿದ್ದೀನಿ. ಗಂಗಾಧರ್ ಮೂರ್ತಿ ಅವರೇ, ನಾವು ಮಾಧ್ಯಮದಲ್ಲಿ ಕೂತಿದ್ದೀವಿ, ನೀವು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ, ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ಳೋ ಸೌಜನ್ಯ. ಹೇಳಿ ತೊಂದ್ರೆ ಇಲ್ಲ, ಹೇಳಿ. ನಾನು ಹೇಳ್ತಾ ಇರೋದು, ನಾವೆಲ್ಲೂ ಅಕಸ್ಮಾತು ನಮ್ಮ ಶಾಸಕ, ಹಾಸನದ ಶಾಸಕ ಪ್ರೀತಮ್ ಗೌಡ ಮಾತಾಡಿರೋದು ಅದು ಇನ್ನೂ ಆಡಿಯೋ, ಅದು ನಾನು ಇದ್ದೇ ಇಲ್ಲ, ಅದ್ರ ಬಗ್ಗೆ ಅನೇಕವಾದಂತ ಜಿಜ್ಞಾಸೆಗಳು ಇದ್ದಾವೆ. ಅದಿನ್ನೂ ಅಥೆಂಟಿಕ್ ಯಾವುದು ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕಾಗಿದೆ. ಆಗ್ಲೇ ಅವರ ಮನೆ ಮೇಲೆ ಕಲ್ಲು ಹೊರಿಸಿ ಎಲ್ಲ ಮಾಡಿಸಿ, ಗುಂಡಾಗಿರಿ ಮಾಡಿಸಿ ಎಲ್ಲ ಮಾಡಾಯ್ತು. ಆದ್ರೆ ಪರಮೇಶ್ವರ್ ಅವರು ಮಾತಾಡಿರೋದನ್ನ ವಿಡಿಯೋ ನಿಮಗೆ ತೆಗೆದಿಡ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮೆಣಸಿನಕಾಯಿ ಇಟ್ಟಂಗಾಗತ್ತೆ, ಎಲ್ಲೋ ಒಂದ್ ಕಡೆ ಕಸಿವಿಸಿ ಆಗತ್ತೆ. ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಹೆತ್ತವ್ರಿಗೆ ಹೆಗಣ ಮುದ್ದು, ಕೂಡ್ದವ್ರಿಗೆ ಕೋಡಗ ಮುದ್ದು ಅಂತ. ಈಗ ನಿಮ್ಗೆ ಪಾಪ ಪರಮೇಶ್ವರ್ ವಿರುದ್ಧ ಮಾತಾಡಕ್ ಆಗಲ್ಲ. ನಿಮ್ಗೆ ಹೇಗ್ ಮಾತಾಡ್ತೀರಿ ಪರಮೇಶ್ವರ್ ವಿರುದ್ಧ? ಅವರ ಕೃಪೆಯಲ್ಲಿ ನಿಮ್ ಸರ್ಕಾರ ನಡೀತಾ ಇದೆ, ಮಾತಾಡಕ್ಕಾಗತ್ತಾ ನಿಮ್ಗೆ? ಒಂದೇ ಒಂದು ಮಧುಸೂದನ್ ಅವರೇ, ನಿಮ್ ಮಾತು ಮುಗಿಸಿದ್ರೆ ನಾನು ಪ್ರಾರಂಭ ಮಾಡ್ತೀನಿ. ನಾನು ಕೇಳ್ತಾ ಇರೋದು, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಯಡಿಯೂರಪ್ಪನವರೇ ನಾನು ಮಾತಾಡಿದ್ ನಿಜ, ಆಡಿಯೋ ನಿಜ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಒಂದು. ಎರಡನೇದು, ನಾನ್ ಕೇಳ್ತಾ ಇರೋದು, ಅಸೆಂಬ್ಲಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸಿದ್ದರಾಮಣ್ಣ ಅಂತ ಹೊಗಳ್ತೀರಿ, ಆಡಿಯೋದಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿರೋ ಭಾಷೆ ಯಡಿಯೂರಪ್ಪನವ್ರಿಗೆ ಒಳ್ಳೇದಾ? ನೋಡ್ರಿ, ಈ ದೇಶದಲ್ಲಿ ವ್ಯಕ್ತಿಗತವಾದಂತ ರೂಪದಲ್ಲಿ ಯಾರ್ಯಾರ ಬಗ್ಗೆ ಏನೇನ್ ಮಾತಾಡಿದ್ದಾರೆ ಅಂತ ನಿಮ್ಗಿರ್ಲಿ, ಸಾರ್ವಜನಿಕವಾಗಿ ಏನೇನ್ ಮಾತಾಡಿದ್ದಾರೆ ಅಂತ ತೋರಿಸಿರೋದು. ಪೂರ ಕೇಳಿಸ್ಕೊಳ್ಳಿ ಸರ್. ಸಿದ್ದರಾಮಯ್ಯನವರು ನಿಮ್ ದೇವೇಗೌಡರ ಬಗ್ಗೆ ಹಾಸನದಲ್ಲಿ ಚುನಾವಣೆಗಿಂತ ಮುಂಚೆ ಏನ್ ಮಾತಾಡಿದ್ದಾರೆ ಅಂತ ಕೇಳಿಸ್ಲಾ? ಅದನ್ನೇ ಮಧುಸೂದನ್ ಅವರೇ, ನೀವು ಯಡಿಯೂರಪ್ಪನವ್ರು ಮಾತಾಡಿರೋದಕ್ಕೆ ಸಮರ್ಥ. ವೈಯಕ್ತಿಕವಾಗಿ ಮಾತಾಡೋದು ಬಿಡ್ಲಿರಿ, ಸಾರ್ವಜನಿಕವಾಗಿ ಏನ್ ಮಾತಾಡಿದ್ದಾರೆ ಅಂತ ಕೇಳ್ತಾರೆ. ಅದನ್ನೇ ಹೇಳ್ತಾರೆ ನಿಮ್ಗೆ. ಅವ್ರು ಮಾತಾಡಿದ್ರು ಅಂತ ಹೇಳಿ ನೀವು ಮಾತಾಡಬಹುದು ಅಂತ ಸಮರ್ಥನೆ ಅಲ್ಲ. ನಿಮಗೆ ಅವ್ರು ಮಾತಾಡಿದ್ರೆ ನೀವು ಅಲ್ಲ, ಅವ್ರು ಮಾತಾಡಿದ್ರೆ ಪಥ್ಯ, ನಾವು ಮಾತಾಡಿದ್ರೆ ಅಪಥ್ಯನಾ ನಿಮ್ಗೆ? ಸಿದ್ದರಾಮಯ್ಯನವ್ರಿಗೂ ಆ ಸಂದರ್ಭದಲ್ಲಿ ನಾವು ಸರಿಯಾದ ರಿಯಾಕ್ಷನ್ ಕೊಟ್ಟಿದೀವಿ. ಏನ್ ರಿಯಾಕ್ಷನ್ ಕೊಟ್ರಿ? ಅವ್ರ ಜೊತೆ ಅವ್ರು ಸರ್ಕಾರ ಮಾಡ್ಕೊಂಡ್ರಿ ನೀವು ಮನೆ ಬರಕ್ಕೆ. ಸರ್ಕಾರ ಗೊತ್ತಿದೆ. ಅಲ್ಲ, ರಿಯಾಕ್ಷನ್ ಏನಂತ ನೀವು ಮಾಡ್ಕೊಂಡಿರೋದು ನಿಮ್ಮ ಪಾರ್ಟಿಯ ಮಾನ ಮರ್ಯಾದೆಯನ್ನು ಆಪ್ಷನ್ ಮಾಡ್ಕೊಂಡಿದ್ದೀರಿ ನೀವು. ಅಲ್ಲ, ಆಪ್ಷನ್ ಮಾಡ್ಕೊಂಡಿದ್ದೀರಿ ನೀವು, ರಿಯಾಕ್ಷನ್ ಎಲ್ಲಿ ಮಾಡಿದ್ದೀರಿ ನೀವು? ನಾವು ರಿಯಾಕ್ಷನ್ ಮಾಡಿದೀವಿ, ಮತ್ತೆ ಜೊತೆಗೆ ಅವ್ರನ್ನು ಕೂಡ ಸೋಲ್ಸಿದೀವಿ. ಜನ ಸೋಲ್ಸಿದ್ದಾರೆ ಅವ್ರು ಮಾತಾಡಿದ ಭಾಷೆಗಳಿಗೆ.
ಅಂದ್ರೆ ಒಪ್ಕೊಂಡ್ರಲ್ಲ ನೀವು ಅವ್ರನ್ನ ಸೋಲ್ಸಿದ್ದೀರಿ ಅಂತ ಹೇಳಿ, ಇಲ್ಲಿ ತನಕ ನಾವು ಸೋಲ್ಸಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ನಿಮಿಷ JDS ಅಲ್ಲಿ ಗೆದ್ದಿದೆ ಅಂತ ಅಂದ್ಮೇಲೆ ಸೋಲ್ಸಿದಂಗೆ ಲೆಕ್ಕ ತಾನೆ. ಆಯ್ತು ಸರ್, ನಾನು ಅದೆಲ್ಲ ಹೇಳ್ತಾ ಇರೋದು ನಿಮ್ಗೆ. ಅವ್ರ ಕಾಲ್ ಬುಡಕ್ಕೆ ಯಾಕೆ ಹೋಗಿ ಸೇರ್ಕೊಂಡ್ರಿ? ಅವ್ರ ಶಾಸಕಾಂಗ ಪಕ್ಷದ ನಾಯಕರು ಮಾಡ್ಕೊಂಡ್ರಿ. ಒಂದ್ ನಿಮಿಷ ಅವರು ರೆಸಾರ್ಟ್ ನಲ್ಲಿ ಏನ್ ಮಾತಾಡಿದ್ರು ಅದು ಈಚೆ ಬಂತು, ಅದೆಲ್ಲ ಈಚೆ ಬಂತು. ಇದೇ ರೀತಿನೇ ರೆಸಾರ್ಟ್ ನಲ್ಲಿ ಮಾತಾಡಿದ್ದು ಅದು ವ್ಯಕ್ತಿಗತವಾದಂತದ್ದು. ರೆಸಾರ್ಟ್ ನಲ್ಲಿ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು ಮಾತಾಡಿದ್ದು ಅದು ವ್ಯಕ್ತಿಗತವಾದಂತದ್ದು. ನಾವು ಅವ್ರ ಕಾಲ್ ಕೆಳಗಡೆ ಹೋಗಿಲ್ಲ, ನಿಮ್ ಗಮನದಲ್ಲಿ ಇರ್ಲಿ. ಆಯ್ತು, ಧರ್ಮಸ್ಥಳದ ಆರೋಗ್ಯ ಧಾಮದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ದೆಲ್ಲ ವ್ಯಕ್ತಿಗತವಾದಂತ ಮಾತುಕತೆ. ಈ ಸಿಡಿನಲ್ಲಿ ಬಂದಿರುವಂತದ್ದು ಇದು ಅಧಿಕೃತ. ಇದು ಅಧಿಕೃತ. ಅವರು ಮಾತಾಡಿದ್ರು, ಅಲ್ಲಿ ಏನೇನ್ ಮಾತಾಡಿದ್ರು ಅದೆಲ್ಲವನ್ನೂ ಸಹ ಹೇಳಿದ್ರು. ಅದು ಹೇಳಲಿಕ್ಕೆಲ್ಲ ಅದು ವ್ಯಕ್ತಿಗತವಾದಂತದ್ದು. ಒಂದ್ ನಿಮಿಷ, ಅದು ವ್ಯಕ್ತಿಗತವಾದಂತದ್ದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ ನಿಮ್ಗೆ. ನಿಮ್ ತರ 50 ಕೋಟಿ ಸ್ಪೀಕರ್ಗೆ ಮೋದಿ ಅವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನೆಲ್ಲ ಬುಕ್ ಮಾಡೋದು ಇವ್ಯಾವು ಮಾತಾಡಿಲ್ಲ ಸಿದ್ದರಾಮಯ್ಯನವರು. ಇಲ್ರಿ, ಅವ್ರು ಏನೇನ್ ಮಾತಾಡಿದ್ರು ನಿಮ್ಗೆ ಎಷ್ಟೆಷ್ಟು ಮುಜುಗರ ತಂತು. ನೀವು ಅವ್ರ ಬಗ್ಗೆ ಏನ್ ಮಾತಾಡಿದ್ರಿ? ಅಲ್ಲ, ಈ ದೇಶದಲ್ಲಿ ಜಡ್ಜ್ನ ಬುಕ್ ಮಾಡಕ್ ಹೋಗಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ದು ನಿಮ್ ಬಿಜೆಪಿ ನಾಯಕರೇ. ಜ್ಞಾಪಕದಲ್ಲಿ ಇರ್ಲಿ. ಅವಾಂತರಗಳು ಮಾಡಿರೋದು ಕರ್ನಾಟಕದಲ್ಲಿ ನಿಮ್ ಬಿಜೆಪಿ. ನಿಮ್ಮ ಪರವಾಗಿ ಜಡ್ಜ್ ಕೊಡ್ಲಿಲ್ಲ, ನಿಮ್ ಪರವಾಗಿ ಜಡ್ಜ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ವಿರುದ್ಧ ಮಹಾಭಿಯಾನ ಮಾಡಕ್ ಹೊರಟಂತವ್ರು ನೀವು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್. ಸರ್, ಈ ನೆನಪಿಟ್ಕೊಳ್ಳಿ, ಯು ಬ್ಲಾಕ್ಮೇಲ್ ದ ಚೀಫ್ ಜಸ್ಟಿಸ್ ಇಟ್ಕೊಂಡಿದ್ದೀರಿ. ಅವಾಂತರ ಮಾಡಿ ಇಡೀ ಕರ್ನಾಟಕನ ಕತ್ತೆಬ್ಬಿಸಿದ್ರಾಯ್ತು ರಾಜಕಾರಣನ ನೀವು ಕರ್ನಾಟಕದಲ್ಲಿ ಬಿಜೆಪಿ ನಾಯಕರುಗಳು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈಗ ಅದನ್ನೇ ಪ್ರಾರಂಭ ಮಾಡಕ್ ಕೊಟ್ಟಿದ್ದೀರಲ್ಲ ನೀವು. ಅಲ್ಲ, ನೀವು ಹೇಳಿ, ಚೀಫ್ ಜಸ್ಟಿಸ್ ಬ್ಲಾಕ್ ಮೇಲ್ ಮಾಡ್ಲಿಲ್ವಾ ನೀವು? ಇನ್ನೂ ಕೂಡ ಮಹಾಭಿಯಾನ ಮಾಡ್ತೀವಿ ಅಂತ ಹೇಳಿ ನಿಮಗೆ ಇನ್ನೂ ಆಪರೇಷನ್ ಕಮಲ ನೀವು ಹೇಳಿ ಸರ್. ಯಾವ ನೈತಿಕತೆ ಮಾತಾಡ್ತೀವಿ, ದೊಡ್ಡದನ್ನೇ ಕೇಳ್ತಾ ಇದೀವಲ್ಲ, ಉತ್ತರ ಕೊಡಿ. ಅಲ್ಲ, ನೀವು ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಅಲ್ಲ ಸರ್, ನೀವು ಹೇಳಿ, ನೀವು ಕಾಂಗ್ರೆಸ್ ಅವ್ರ ಜೊತೆ ಸೇರಿದ್ಮೇಲೆ ಪ್ರಜಾಪ್ರಭುತ್ವ ಮುಗಿದೋಯ್ತು. ಅಲ್ಲ, ನೀವು ಕಾಂಗ್ರೆಸ್ ಅವ್ರ ಜೊತೆ ಸೇರಿದ್ಮೇಲೆ ದೇಶದಲ್ಲಿ ಎಮರ್ಜೆನ್ಸಿ ಆಗ್ತಂತ ವ್ಯಕ್ತಿ ಜಯಪ್ರಕಾಶ್ ನಾರಾಯಣ್ ಭವನ ಅಂತ ನೀವು ಕಟ್ಕೊಂಡಿದ್ರಲ್ಲ, ಆ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಕೊಲೆ ಪ್ರಯತ್ನ ಮಾಡಿದಂತ ಕಾಂಗ್ರೆಸ್ ಅವ್ರ ಜೊತೆ ಅಧಿಕಾರಕ್ಕೆ ಹೋಗಿ ನೀವು ಸೇರ್ಕೊಂಡಿದ್ರಿ. ನೀವು ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲರೂ ಗೊತ್ತಿದೆ ಈ ದೇಶದಲ್ಲಿ ರಾಜಕಾರಣ. ಯಾರು ಕಾಂಗ್ರೆಸ್ ಹೋಗಿದ್ದಾರೆ? ಹೇಳಿ, ಯಾವ ನೈತಿಕತೆ ಇದೆ ಜಯಪ್ರಕಾಶ್ ನಾರಾಯಣ್ ಹೆಸರಕ್ಕೆ ನಿಮ್ಗೆ? ಕಾಂಗ್ರೆಸ್ ನಲ್ಲಿರೋರು ಎಷ್ಟು ಜನ ಬಿಜೆಪಿಗೆ ಸೇರ್ಸ್ಕೊಂಡಿದ್ದೀರಿ ನೀವು? ನಿಮ್ಗೆ ಯಾವ ನೈತಿಕತೆ? ಅದಿರ್ಲಿ ರೀ, ಅವರೆಲ್ಲ ಬಂದಿರೋ ಬಂದಿರುವಂತವ್ರು. ನೀವು ಪಕ್ಷವಾಗಿ ಹೋಗಿ ಸೇರ್ಕೊಂಡಿದ್ದೀರಲ್ಲ, ಅದೇ ಕಾಂಗ್ರೆಸ್ ಅವ್ರ ಜೊತೆ. ಕಾಂಗ್ರೆಸ್ನವ್ರು ನಿಮ್ ಬಿಜೆಪಿನಲ್ಲಿ ಇಲ್ವಾ ನಾಯಕರುಗಳು? ಇರ್ಲಿ, ನೀವು ಪಕ್ಷವಾಗಿ ಹೋಗಿ ಸೇರ್ಕೊಂಡಿದ್ದೀರಲ್ಲ ಸರ್. ಇಬ್ರು ಮಾತನಾಡುವಂತ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದು ಅನ್ನುವ ರೀತಿಯಲ್ಲೇ ಇದೆ. ಇಬ್ಬರ ದಾಟಿ ಕೂಡ ನೋಡ್ತಾ ಇದ್ರೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.